ಇಲ್ಲ ಅದು ಮುಗಿದೋದ ಕತೆ. ನೀವು ಅದನ್ನ ಪ್ರತಿ ಸರಿ 2 ಸಲ ಕೇಳೋರು 2 ಸಲ ಹೇಳೋದು ನಾವು. ಈ ಕ್ಲೋಸ್ ಅದ್ ಮ್ಯಾಟ್ರ್ ಅದು. ಅದನ್ನ ಬಿಟ್ಟು ಕೇಳಿ ಅದೇನ್ರ ಇದ್ರೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲಾನು ಕ್ಲೋಸ್, ಯಾವ್ದು ಇಲ್ಲ ನಮ್ಮ ಕಡೆ. ಯಾವ್ದು ಇಲ್ಲ. DCM ಇಲ್ಲ, ಯಾವ್ದು ಇಲ್ಲ. ಈಗ ಏನಿದ್ರು ಉಪಚುನಾವಣೆ ಅಷ್ಟೇ. ಈಗ ಅದು ನೋಡಿ, ನಮ್ಮ ಹಂತದಲ್ಲಿ ಚರ್ಚೆ ಆಗಿಲ್ಲ. ನಾವು ನಿರ್ಣಾಯಕರು ಅಲ್ಲ, ಡಿಸಿಷನ್ ಮೇಕರು ಅಲ್ಲ. ಅದನ್ನು ಕೇಳಿ. ಥ್ಯಾಂಕ್ ಯು. ನಿಗಮದ ಕೇಸಲ್ಲಿ ನಾಗೇಂದ್ರ ರಕ್ಷಣೆ ನಿಂತಿದೆ ಸರ್ಕಾರ ಅಂತ. ಯಾಕಂದ್ರೆ ಇಲ್ಲಿ ತನಕ ದದ್ದಲ್ ಅವ್ರಿಗೆ ನೋಟಿಸ್ ಕೊಡ್ಲಿಲ್ಲ, ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಇದ್ರೆ ಕೊರದಕ್ಕೆ ಇರ್ತಲ್ಲ, ಇಲ್ಲದೆ ಹೆಂಗ್ ಕರ್ಬೇಕು? ಆ ಸಪೋಸ್ ಅವ್ರ ರಾಜೀನಾಮೆ ನೈತಿಕ ಹೊಣೆ ಅಷ್ಟೇ, ಮತ್ತೇನದು? ನೈತಿಕ ಹೊಣೆ ಹೊತ್ತಿದ್ದಾರೆ, ಕ್ಲಿಯರ್. ಆದ್ರೆ ಹಿಂದೆ ನಮ್ಮ ಜಾರ್ಜ್ ಅವ್ರು ಕೊಟ್ರಲ್ಲ, ಬಹಳಷ್ಟು ಜನ ಕೊಟ್ಟಿದ್ದಾರೆ. ಸಾಬೀತಾದ್ಮೇಲೆ ಮತ್ತೆ ವಾಪಸ್ ಬಂದಂತ ಉದಾಹರಣೆಗಳು ಸಾಕಷ್ಟಿದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣ ತನಿಖೆ ಮುಗಿಬಹುದು. ಮುಗಿದ್ಮ್ಯಾಗ ಮತ್ತೆ ತಪ್ಪಿಸ್ತಿರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರ ಸ್ಥಾನಕ್ಕೆ ಬರ್ತಾರೆ ಅವರು. ಇಲ್ಲ ಅದು ಮುಗಿದೋದ ಕತೆ. ನೀವು ಅದನ್ನ ಪ್ರತಿ ಸರಿ 2 ಸಲ ಕೇಳೋರು 2 ಸಲ ಹೇಳೋದು ನಾವು. ಈ ಕ್ಲೋಸ್ ಅದ್ ಮ್ಯಾಟ್ರ್ ಅದು. ಅದನ್ನ ಬಿಟ್ಟು ಕೇಳಿ ಅದೇನ್ರ ಇದ್ರೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲಾನು ಕ್ಲೋಸ್, ಯಾವ್ದು ಇಲ್ಲ ನಮ್ಮ ಕಡೆ. ಯಾವ್ದು ಇಲ್ಲ. DCM ಇಲ್ಲ, ಯಾವ್ದು ಇಲ್ಲ. ಈಗ ಏನಿದ್ರು ಉಪಚುನಾವಣೆ ಅಷ್ಟೇ. ಈಗ ಅದು ನೋಡಿ, ನಮ್ಮ ಹಂತದಲ್ಲಿ ಚರ್ಚೆ ಆಗಿಲ್ಲ. ನಾವು ನಿರ್ಣಾಯಕರು ಅಲ್ಲ, ಡಿಸಿಷನ್ ಮೇಕರು ಅಲ್ಲ. ಅದನ್ನು ಕೇಳಿ. ಥ್ಯಾಂಕ್ ಯು. ನಿಗಮದ ಕೇಸಲ್ಲಿ ನಾಗೇಂದ್ರ ರಕ್ಷಣೆ ನಿಂತಿದೆ ಸರ್ಕಾರ ಅಂತ. ಯಾಕಂದ್ರೆ ಇಲ್ಲಿ ತನಕ ದದ್ದಲ್ ಅವ್ರಿಗೆ ನೋಟಿಸ್ ಕೊಡ್ಲಿಲ್ಲ, ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಇದ್ರೆ ಕೊರದಕ್ಕೆ ಇರ್ತಲ್ಲ, ಇಲ್ಲದೆ ಹೆಂಗ್ ಕರ್ಬೇಕು? ಆ ಸಪೋಸ್ ಅವ್ರ ರಾಜೀನಾಮೆ ನೈತಿಕ ಹೊಣೆ ಅಷ್ಟೇ, ಮತ್ತೇನದು? ನೈತಿಕ ಹೊಣೆ ಹೊತ್ತಿದ್ದಾರೆ, ಕ್ಲಿಯರ್. ಆದ್ರೆ ಹಿಂದೆ ನಮ್ಮ ಜಾರ್ಜ್ ಅವ್ರು ಕೊಟ್ರಲ್ಲ, ಬಹಳಷ್ಟು ಜನ ಕೊಟ್ಟಿದ್ದಾರೆ. ಸಾಬೀತಾದ್ಮೇಲೆ ಮತ್ತೆ ವಾಪಸ್ ಬಂದಂತ ಉದಾಹರಣೆಗಳು ಸಾಕಷ್ಟಿದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣ ತನಿಖೆ ಮುಗಿಬಹುದು. ಮುಗಿದ್ಮ್ಯಾಗ ಮತ್ತೆ ತಪ್ಪಿಸ್ತಿರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರ ಸ್ಥಾನಕ್ಕೆ ಬರ್ತಾರೆ ಅವರು. ಇಲ್ಲ ಅದು ಮುಗಿದೋದ ಕತೆ. ನೀವು ಅದನ್ನ ಪ್ರತಿ ಸರಿ 2 ಸಲ ಕೇಳೋರು 2 ಸಲ ಹೇಳೋದು ನಾವು. ಈ ಕ್ಲೋಸ್ ಅದ್ ಮ್ಯಾಟ್ರ್ ಅದು. ಅದನ್ನ ಬಿಟ್ಟು ಕೇಳಿ ಅದೇನ್ರ ಇದ್ರೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲಾನು ಕ್ಲೋಸ್, ಯಾವ್ದು ಇಲ್ಲ ನಮ್ಮ ಕಡೆ. ಯಾವ್ದು ಇಲ್ಲ. DCM ಇಲ್ಲ, ಯಾವ್ದು ಇಲ್ಲ. ಈಗ ಏನಿದ್ರು ಉಪಚುನಾವಣೆ ಅಷ್ಟೇ. ಈಗ ಅದು ನೋಡಿ, ನಮ್ಮ ಹಂತದಲ್ಲಿ ಚರ್ಚೆ ಆಗಿಲ್ಲ. ನಾವು ನಿರ್ಣಾಯಕರು ಅಲ್ಲ, ಡಿಸಿಷನ್ ಮೇಕರು ಅಲ್ಲ. ಅದನ್ನು ಕೇಳಿ. ಥ್ಯಾಂಕ್ ಯು. ನಿಗಮದ ಕೇಸಲ್ಲಿ ನಾಗೇಂದ್ರ ರಕ್ಷಣೆ ನಿಂತಿದೆ ಸರ್ಕಾರ ಅಂತ. ಯಾಕಂದ್ರೆ ಇಲ್ಲಿ ತನಕ ದದ್ದಲ್ ಅವ್ರಿಗೆ ನೋಟಿಸ್ ಕೊಡ್ಲಿಲ್ಲ, ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಇದ್ರೆ ಕೊರದಕ್ಕೆ ಇರ್ತಲ್ಲ, ಇಲ್ಲದೆ ಹೆಂಗ್ ಕರ್ಬೇಕು? ಆ ಸಪೋಸ್ ಅವ್ರ ರಾಜೀನಾಮೆ ನೈತಿಕ ಹೊಣೆ ಅಷ್ಟೇ, ಮತ್ತೇನದು? ನೈತಿಕ ಹೊಣೆ ಹೊತ್ತಿದ್ದಾರೆ, ಕ್ಲಿಯರ್. ಆದ್ರೆ ಹಿಂದೆ ನಮ್ಮ ಜಾರ್ಜ್ ಅವ್ರು ಕೊಟ್ರಲ್ಲ, ಬಹಳಷ್ಟು ಜನ ಕೊಟ್ಟಿದ್ದಾರೆ. ಸಾಬೀತಾದ್ಮೇಲೆ ಮತ್ತೆ ವಾಪಸ್ ಬಂದಂತ ಉದಾಹರಣೆಗಳು ಸಾಕಷ್ಟಿದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣ ತನಿಖೆ ಮುಗಿಬಹುದು. ಮುಗಿದ್ಮ್ಯಾಗ ಮತ್ತೆ ತಪ್ಪಿಸ್ತಿರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರ ಸ್ಥಾನಕ್ಕೆ ಬರ್ತಾರೆ ಅವರು. ಇಲ್ಲ ಅದು ಮುಗಿದೋದ ಕತೆ. ನೀವು ಅದನ್ನ ಪ್ರತಿ ಸರಿ 2 ಸಲ ಕೇಳೋರು 2 ಸಲ ಹೇಳೋದು ನಾವು. ಈ ಕ್ಲೋಸ್ ಅದ್ ಮ್ಯಾಟ್ರ್ ಅದು. ಅದನ್ನ ಬಿಟ್ಟು ಕೇಳಿ ಅದೇನ್ರ ಇದ್ರೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲಾನು ಕ್ಲೋಸ್, ಯಾವ್ದು ಇಲ್ಲ ನಮ್ಮ ಕಡೆ. ಯಾವ್ದು ಇಲ್ಲ. DCM ಇಲ್ಲ, ಯಾವ್ದು ಇಲ್ಲ. ಈಗ ಏನಿದ್ರು ಉಪಚುನಾವಣೆ ಅಷ್ಟೇ. ಈಗ ಅದು ನೋಡಿ, ನಮ್ಮ ಹಂತದಲ್ಲಿ ಚರ್ಚೆ ಆಗಿಲ್ಲ. ನಾವು ನಿರ್ಣಾಯಕರು ಅಲ್ಲ, ಡಿಸಿಷನ್ ಮೇಕರು ಅಲ್ಲ. ಅದನ್ನು ಕೇಳಿ. ಥ್ಯಾಂಕ್ ಯು. ನಿಗಮದ ಕೇಸಲ್ಲಿ ನಾಗೇಂದ್ರ ರಕ್ಷಣೆ ನಿಂತಿದೆ ಸರ್ಕಾರ ಅಂತ. ಯಾಕಂದ್ರೆ ಇಲ್ಲಿ ತನಕ ದದ್ದಲ್ ಅವ್ರಿಗೆ ನೋಟಿಸ್ ಕೊಡ್ಲಿಲ್ಲ, ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಇದ್ರೆ ಕೊರದಕ್ಕೆ ಇರ್ತಲ್ಲ, ಇಲ್ಲದೆ ಹೆಂಗ್ ಕರ್ಬೇಕು? ಆ ಸಪೋಸ್ ಅವ್ರ ರಾಜೀನಾಮೆ ನೈತಿಕ ಹೊಣೆ ಅಷ್ಟೇ, ಮತ್ತೇನದು? ನೈತಿಕ ಹೊಣೆ ಹೊತ್ತಿದ್ದಾರೆ, ಕ್ಲಿಯರ್. ಆದ್ರೆ ಹಿಂದೆ ನಮ್ಮ ಜಾರ್ಜ್ ಅವ್ರು ಕೊಟ್ರಲ್ಲ, ಬಹಳಷ್ಟು ಜನ ಕೊಟ್ಟಿದ್ದಾರೆ. ಸಾಬೀತಾದ್ಮೇಲೆ ಮತ್ತೆ ವಾಪಸ್ ಬಂದಂತ ಉದಾಹರಣೆಗಳು ಸಾಕಷ್ಟಿದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣ ತನಿಖೆ ಮುಗಿಬಹುದು. ಮುಗಿದ್ಮ್ಯಾಗ ಮತ್ತೆ ತಪ್ಪಿಸ್ತಿರ್ಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರ ಸ್ಥಾನಕ್ಕೆ ಬರ್ತಾರೆ ಅವರು. ಇಲ್ಲ ಅದು ಮುಗಿದೋದ ಕತೆ. ನೀವು ಅದನ್ನ ಪ್ರತಿ ಸರಿ 2 ಸಲ ಕೇಳೋರು 2 ಸಲ ಹೇಳೋದು ನಾವು. ಈ ಕ್ಲೋಸ್ ಅದ್ ಮ್ಯಾಟ್ರ್ ಅದು. ಅದನ್ನ ಬಿಟ್ಟು ಕೇಳಿ ಅದೇನ್ರ ಇದ್ರೆ. ನಮ್ಮ ದೃಷ್ಟಿಯಲ್ಲಿ ಎಲ್ಲಾನು ಕ್ಲೋಸ್, ಯಾವ್ದು ಇಲ್ಲ ನಮ್ಮ ಕಡೆ. ಯಾವ್ದು ಇಲ್ಲ. DCM ಇಲ್ಲ, ಯಾವ್ದು ಇಲ್ಲ. ಈಗ ಏನಿದ್ರು ಉಪಚುನಾವಣೆ ಅಷ್ಟೇ. ಈಗ ಅದು ನೋಡಿ, ನಮ್ಮ ಹಂತದಲ್ಲಿ ಚರ್ಚೆ ಆಗಿಲ್ಲ. ನಾವು ನಿರ್ಣಾಯಕರು ಅಲ್ಲ, ಡಿಸಿಷನ್ ಮೇಕರು ಅಲ್ಲ. ಅದನ್ನು ಕೇಳಿ. ಥ್ಯಾಂಕ್ ಯು. ನಿಗಮದ ಕೇಸಲ್ಲಿ ನಾಗೇಂದ್ರ ರಕ್ಷಣೆ ನಿಂತಿದೆ ಸರ್ಕಾರ ಅಂತ. ಯಾಕಂದ್ರೆ ಇಲ್ಲಿ ತನಕ ದದ್ದಲ್ ಅವ್ರಿಗೆ ನೋಟಿಸ್ ಕೊಡ್ಲಿಲ್ಲ, ನಾಗೇಂದ್ರ ಅವ್ರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಇದ್ರೆ ಕೊರದಕ್ಕೆ ಇರ್ತಲ್ಲ, ಇಲ್ಲದೆ ಹೆಂಗ್ ಕರ್ಬೇಕು? ಆ ಸಪೋಸ್ ಅವ್ರ
ರಾಜೀನಾಮೆ ನೈತಿಕ ಹೊಣೆ ಅಷ್ಟೇ, ಮತ್ತೇನದು ನೈತಿಕ ಹೊಣೆ ಹೊತ್ತಿದ್ದಾರೆ. ಕ್ಲಿಯರ್ ಆದ್ರೆ ಹಿಂದೆ ನಮ್ಮ ಜಾರ್ಜ್ ಅವ್ರು ಕೊಟ್ರಲ್ಲ, ಭಾಳಷ್ಟು ಜನ ಕೊಟ್ಟಿದ್ದಾರೆ. ಸಾಬೀತಾದ್ಮೇಲೆ ಮತ್ತೆ ವಾಪಸ್ ಬಂದಂಥ ಉದಾಹರಣೆಗಳು ಸಾಕಷ್ಟಿದೆ. ಇನ್ನೊಂದು ತಿಂಗಳು 2 ತಿಂಗಳಲ್ಲಿ ಸಂಪೂರ್ಣ ತನಿಖೆ ಮುಗಿಬೋದು. ಮುಗಿದ್ಮ್ಯಾಗ ಮತ್ತೆ ತಪ್ಪಿಸ್ತಿರಲಿಲ್ಲ ಅಂದ್ರೆ ಮತ್ತೆ ವಾಪಸ್ ಅವರ ಸ್ಥಾನಕ್ಕೆ ಬರ್ತಾರೆ ಅವರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.